ಮುಖ್ಯವಾಗಿ ಪ್ರಮಾಣ ಹೇಗೆಲ್ಲ ಅನುಮಾನದಿಂದ ಕೂಡಿದೆ. ಯಾವ ಕಾರಣಕ್ಕಾಗಿ ಅನುಮಾನ ಬಂದಿದೆ ಇಲ್ಲಿ ಅನ್ನುವಂಥದ್ದು, ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು, ಸ್ವೀಕರಿಸಿದ ಕ್ಷಣನೇ ಅವರೇ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆಗಿ 5 ವರ್ಷ ಇರ್ತಾರೆ ಅನ್ನುವಂಥದ್ದು ಯಾವುದೂ ಇಲ್ಲ. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು 3ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಾಗ ಕೇವಲ 3 ದಿನ ಮಾತ್ರ ಇದ್ದರು. ಹೀಗಿರುವಾಗ ಅಥವಾ ವಾಜಪೇಯಿಯವರು ಕೇವಲ 13 ದಿವಸ ಮಾತ್ರ ಇದ್ದರು. ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕಾಗಿ ಅವರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರು. ಇದು ಇತಿಹಾಸದ ಭಾಗ ಇರುವಂಥದ್ದು ನಮ್ಮ ಮುಂದೆ. ಈಗ ತಮಿಳುನಾಡಿನಲ್ಲಿ ಹಾಗಾದರೆ ಯಾವ ಸ್ವರೂಪದ ಪರಿಸ್ಥಿತಿ ಇದೆ, ಏನೆಲ್ಲ ರಾಜಕೀಯ ಕಸರತ್ತು ನಡೀತಾ ಇದೆ, ಕುರ್ಚಿಯನ್ನು ಹಿಡಿಯೋದಕ್ಕೆ ವಿಜಯ್ ಏನೆಲ್ಲ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಪಾಲರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀನಿ. This is a mass gathering, not for cash. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description, but also a clear declaration. ದ್ರಾವಿಡರ ನಾಡು ತಮಿಳುನಾಡಿನಲ್ಲಿ ಈಗ ವಿಜಯ ಪರ್ವ ಶುರುವಾಗುತ್ತಿದೆ. ಹೊಸ ರಾಜಕೀಯ ಪಕ್ಷ ಕಟ್ಟಿದ 8 ತಿಂಗಳಿಗೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿದ್ದಾರೆ ನಟ ವಿಜಯ್. ತಮಿಳುನಾಡಿನ ರಾಜಕೀಯದಲ್ಲಿ ಹಾಸುಹೊಕ್ಕಾಗಿರುವ ಸಿನಿಮಾದ ರಂಗು ಈಗ ಮತ್ತೊಮ್ಮೆ ಮೇಳೈಸಲಿದೆ. ಅಂಥದ್ದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ ಚೆನ್ನೈನ ಜವಾಹರ್ಲಾಲ್ ನೆಹರು ಮೈದಾನ. ತಮಿಳುನಾಡಿನ 22ನೇ ಸಿಎಂ ಆಗಿ ನಟ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಭೇಟಿಯಾದ ವಿಜಯ್ ಟಿವಿಕೆ ನೇತೃತ್ವದ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಸರ್ಕಾರ ರಚನೆಗೆ ಅವಕಾಶ ನೀಡಿ ಪ್ರಮಾಣ ವಚನ ಬೋಧಿಸಲು ಆಹ್ವಾನ ನೀಡಿದ್ದಾರೆ. ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಪತ್ರವನ್ನೂ ನೀಡಿರುವ ವಿಜಯ್ 2 ವಾರಗಳಲ್ಲಿ ಬಹುಮತ ಸಾಬೀತುಪಡಿಸುವುದಾಗಿ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. INDIA ಬಗ್ಗೆ ತಲೆಕೆಡಿಸಿಕೊಳ್ಳದೆ ಟಿವಿಕೆಗೆ ಜೈ. ಕಾಂಗ್ರೆಸ್ ಟಿವಿಕೆ ಮೈತ್ರಿ ಬಗ್ಗೆ ಕೂಟದಲ್ಲೇ ಅಪಸ್ವರ. ತಮಿಳುನಾಡಿನಲ್ಲಿ ಕಳೆದ 23 ವರ್ಷಗಳಿಂದಲೂ ಇದ್ದ ಡಿಎಂಕೆ ಜೊತೆಗಿನ ಮೈತ್ರಿ ತೊರೆದಿರುವ ಕಾಂಗ್ರೆಸ್ ಇದೀಗ ಟಿವಿಕೆಗೆ ಅಧಿಕೃತವಾಗಿ ಬೆಂಬಲ ಸೂಚಿಸಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಆದೇಶದಂತೆ ನಟ ವಿಜಯ್ ಭೇಟಿಯಾಗಿ ಬೆಂಬಲ ಪತ್ರ ನೀಡಿದ್ದಾರೆ. ಟಿವಿಕೆ ಸರ್ಕಾರದಲ್ಲಿ 2 ಸಚಿವ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದು ವಿಜಯ್ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ಟಿವಿಕೆ ನಾಯಕ ವಿಜಯ್ಗೆ ಬೆಂಬಲ ನೀಡಿರುವ ಕಾಂಗ್ರೆಸ್ ಒಂದಷ್ಟು ಷರತ್ತುಗಳೊಂದಿಗೆ ಸ್ಪಷ್ಟನೆಯನ್ನೂ ನೀಡಿದೆ. ಫಲಿತಾಂಶ ಬಂದ ದಿನವೇ ಬೆಂಬಲ ನೀಡುವಂತೆ ಖುದ್ದು ವಿಜಯ್ ಪತ್ರ ಬರೆದಿದ್ದರು. ಕೋಮುವಾದಿ ಪಕ್ಷಗಳೊಂದಿಗೆ ಟಿವಿಕೆ ಹೋಗಬಾರದೆಂಬ ಕಾರಣಕ್ಕೆ ಬೆಂಬಲ ನೀಡಲಾಗಿದೆ. ಕೋಮುವಾದಿ ಪಕ್ಷಗಳನ್ನು ಅಧಿಕಾರದಿಂದ ದೂರ ಇಡಲು ನಿರ್ಧಾರವಾಗಿದೆ. ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಟಿವಿಕೆ ಜೊತೆ ಮೈತ್ರಿ ಆಗುತ್ತೆ. ಕಾಮರಾಜ್, ಪೆರಿಯಾರ್, ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಪರಿಪಾಲನೆಯ ಭಾಗವಾಗಿದೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಹೊಸ ಮೈತ್ರಿ ಸಹಕಾರಿಯಾಗುತ್ತೆ. ಸಂವಿಧಾನ ವಿರೋಧಿಗಳಿಗೆ ಅಧಿಕಾರ ಸಿಗಬಾರದೆಂಬುದೊಂದೇ ಉದ್ದೇಶ. ತಮಿಳುನಾಡು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. The president of TVK, T.D. Vijay, has requested the INC for support to form a government in Tamil Nadu. INC is clear that the mandate in Tamil Nadu is for a secular government committed to protecting the constitution in letter and spirit. The INC is determined not to have the BJP and the proxies run the government of Tamil Nadu in any manner. The TVK has got 108 seats.
So clearly the people of Tamil Nadu want a formation to be headed by the TVK. And it's now incumbent upon the TVK to put together a workable majority. And they have reached out to us formally. They reached out to the Congress party formally. They've written a letter. And that letter has been taken into cognizance and has been discussed in all appropriate forums of the party. And unanimously, the Congress party has decided to support a government headed by the TVK. You support Yes. TVK? Yeah. Full support. Full. Unconditional condition. Full, sir. full. Full. This is, let us see. You know, Rahul Gandhi This- yesterday and previously. You say this is High Command decision, please. No. So we met Mr. Vijay and we gave him the letter of support. Mr. Vijay spoke to Mr. Mallikarjuna Kharge and Mr. Rahul Gandhi on the phone and thanked them and invited them for a swearing in tomorrow. We are supporting the mandate given to Mr. Vijay by the people of Tamil Nadu. Okay, thank you. ತಮಿಳುನಾಡಿನಲ್ಲಿ ಇಂಡಿಯಾ ಕೂಟ ಬಿಟ್ಟು ಟಿವಿಕೆ ಜೊತೆ ಹೋಗಿದ್ದಕ್ಕೆ ಬಿಜೆಪಿ ಸಹಜವಾಗೇ ಕಾಂಗ್ರೆಸ್ ಅನ್ನ ಟೀಕಿಸಿದೆ. ರಾಜ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನ ನಿಲುವನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದ್ರು. ಬಿಜೆಪಿ ಅಲಯನ್ಸ್ ಜೊತೆ ದೂರ ಇಡಬೇಕು, ಸೆಕ್ಯುಲರ್ ಫೋರ್ಸಸ್ನೆಲ್ಲ ಒಟ್ಟಾಗಿಡಬೇಕು ಅನ್ನೋದು ನಮ್ಮ ಆಸೆ. ಟಿವಿಕೆ ಅವರು ಕೂಡ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ಅವ್ರಿಗೆ DMK ಅವರು, ಅಣ್ಣಾ DMK ಅವರು, BJP ಅವರು ಎಷ್ಟೇ ಒತ್ತಡ ಮಾಡಿದ್ರು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಪಾಪ ಆ DMK ಅವರು ಇವ್ರನ್ನ ನಂಬ್ಕೊಂಡು ಬಿಜೆಪಿ ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಅಂತ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ ಒಟ್ಟಿಗೆ ಸ್ಪರ್ಧೆ ಮಾಡಿ ಚುನಾವಣೆ ಆದಮೇಲೆ DMK ಸೋಲಾಯ್ತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇವರನ್ನ ನಂಬಿದ್ರೋ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಟಿವಿಕೆಗೆ ಬೆಂಬಲ, ಎಐಎಡಿಎಂಕೆ ಇಬ್ಬಾಗ. ಎಐಎಡಿಎಂಕೆ 2/3 ಶಾಸಕರ ಬೆಂಬಲ. ನಟ ವಿಜಯ್ ನಾಯಕತ್ವದ ಟಿವಿಕೆಗೆ ಅತಿ ಹೆಚ್ಚು ಸ್ಥಾನ ಬರುತ್ತಲೇ ಇದೀಗ ಎಐಎಡಿಎಂಕೆ ಶಾಸಕರ ಒಲವು ಕೂಡ ವಿಜಯ್ ಕಡೆ ವಾಲಿದೆ. ಎಐಎಡಿಎಂಕೆಯಿಂದ ಗೆದ್ದಿರುವ 53 ಶಾಸಕರ ಪೈಕಿ 35ಕ್ಕೂ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಚರ್ಚೆಗಳು ನಡೆದಿವೆ. ಪಳನಿಸ್ವಾಮಿಯನ್ನ ಬಿಟ್ಟು ಸಭೆ ಮಾಡಿದ್ದಾರೆ ಶಾಸಕರು. ಇದೇ ವೇಳೆ ವಿಜಯ್ಗೆ ಬೆಂಬಲ ನೀಡುವ ವಿಚಾರದಲ್ಲೂ ಎಐಎಡಿಎಂಕೆಯಲ್ಲೇ ಬಿರುಕು ಮೂಡಿದೆ. ಪಳನಿಸ್ವಾಮಿ ನಾಯಕತ್ವವೇ ಡೋಲಾಯಮಾನವಾಗಿದೆ. ಎಐಎಡಿಎಂಕೆಯ 2/3 ಶಾಸಕರು ಒಟ್ಟಿಗೆ ಹೋದ್ರೆ ಕ್ರಮ ಸಾಧ್ಯವಿಲ್ಲ. ಶಾಸಕರ ಅನರ್ಹತೆ ಪ್ರಶ್ನೆಯೂ ಬರೋದಿಲ್ಲ. ಹಾಗಾಗಿ ವಿಜಯ್ ಪಕ್ಷ ಸೇರುವ ಬಗ್ಗೆಯೂ ಚಿಂತನೆಗಳು ನಡೆದಿವೆ. ಇನ್ನು ಎಡಪಕ್ಷಗಳ ಬೆಂಬಲವನ್ನು ಕೋರಿರುವ ವಿಜಯ್ ಎಲ್ಲರ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದು ಕುತೂಹಲಕಾರಿ ಘಟ್ಟ ಮುಟ್ಟಿದೆ ತಮಿಳುನಾಡು ರಾಜಕೀಯ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆಯೇ ಸರ್ಕಾರ ರಚನೆಯಾದರೂ ವಿಜಯ್ಗೆ ಸಾಲು ಸಾಲು ಸವಾಲುಗಳು ನಿಶ್ಚಿತ. ನಟ ವಿಜಯ್ಗೆ ಆಡಳಿತದ ಅನುಭವದ ಕೊರತೆ ಇದ್ದೇ ಇದೆ. ಅದರೊಟ್ಟಿಗೆ ಮೈತ್ರಿ ಸರ್ಕಾರದ ನಿರ್ವಹಣೆ ಮಾಡೋದೇ ಅತಿ ದೊಡ್ಡ ಸವಾಲಾಗಿದೆ. 4-5 ಪಕ್ಷಗಳ ಶಾಸಕರು ಸಚಿವರೊಂದಿಗೆ ಸಮನ್ವಯತೆ ಕಾಪಾಡಿಕೊಂಡು ಹೋಗುವುದು ಕೆಂಡದ ಮೇಲೆ ಕಾಲಿಟ್ಟಂತೆ. ಆಗ ಮೌಲ್ಯ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತೆ. ಸರ್ಕಾರದ ಮೇಲಿನ ಹಣಕಾಸಿನ ಹೊರೆ, ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಗಳ ಈಡೇರಿಕೆ ಕೂಡ ಸವಾಲಾಗುತ್ತೆ. ಇದೆಲ್ಲದರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ನಡೆಸೋದು ಕಷ್ಟವಾಗಲಿದೆ. MK ಸ್ಟಾಲಿನ್ ಭೇಟಿಯಾದ ರಜನಿಕಾಂತ್, ಕಷ್ಟದ ದಿನಗಳಲ್ಲಿ ಜೊತೆಗಿರುವ ಭರವಸೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. MK ಸ್ಟಾಲಿನ್ ಮನೆಗೆ ಭೇಟಿ ನೀಡಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಕೆಲಕಾಲ ಚರ್ಚೆ ಮಾಡಿದ್ರು. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ಗೆದ್ದಾಗ ಜೊತೆಗಿದ್ದೆ, ಸೋತಾಗಲೂ ಜೊತೆಗಿರುತ್ತೇನೆ. ಕಷ್ಟದ ದಿನಗಳಲ್ಲಿ ನಿಮ್ಮೊಟ್ಟಿಗಿರುತ್ತೇನೆ. ರಜನಿಕಾಂತ್. ನಾಳೆಯೇ ವಿಜಯ್ ಪ್ರಮಾಣ ವಚನ ಅನುಮಾನ. ರಾಜ್ಯಪಾಲರಿಂದ ಇನ್ನೂ ಸಿಗದ ಸ್ಪಷ್ಟ ಉತ್ತರ. ಇನ್ನೂ ನಟ ವಿಜಯ್ ತಮಿಳುನಾಡು ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಯ ಹಕ್ಕು ಮಂಡಿಸಿ ತಮ್ಮ ಪಕ್ಷಕ್ಕೆ ಇರುವ ಬೆಂಬಲದ ಮನವರಿಕೆ ಮಾಡಿಕೊಟ್ಟರೂ ರಾಜ್ಯಪಾಲರಿಗೆ ಸಂಪೂರ್ಣ ಸಮಾಧಾನವಾಗಿಲ್ಲ. ಸಂಪೂರ್ಣ ಬಹುಮತ ಇಲ್ಲದ ಪಕ್ಷಕ್ಕೆ ಪ್ರಮಾಣವಚನ ಬೋಧಿಸುವ ಬಗ್ಗೆ ಕಾನೂನು ತಜ್ಞರ ಸಲಹೆ ಪಡೆಯಲು ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ನಿರ್ಧರಿಸಿದ್ದು ರಾತ್ರಿಯೊಳಗೆ ನಿರ್ಧಾರ ತಿಳಿಸುವುದಾಗಿ ಹೇಳಿ ಕಳಿಸಿದ್ದಾರಂತೆ. ಹೀಗಾಗಿ ನಾಳೆಯೇ ವಿಜಯ್ ಪ್ರಮಾಣವಚನ ಸ್ವೀಕರಿಸುತ್ತಾರಾ ಅಥವಾ ಈ ಕಾರ್ಯಕ್ರಮ ಮುಂದೂಡಿಕೆಯಾಗುತ್ತಾ ಎಂಬ ಕುತೂಹಲವಿದೆ.
ಹಾಗಿದ್ದರೂ ಅತಿದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಅಧಿಕಾರವಿದ್ದು ಅದರ ಪ್ರಕಾರವೇ ರಾಜ್ಯಪಾಲರು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ದೇವರ ನಾಡಿಗೆ ಯಾರಾಗ್ತಾರೆ ದೊರೆ? ದಿಲ್ಲಿಯಲ್ಲಿ ಲೆಕ್ಕಾಚಾರ, ನಾಳೆ ಫೈನಲ್. ಕೇರಳ ಸರ್ಕಾರ ರಚನೆಗೆ ದೆಹಲಿಯಲ್ಲಿ ಸರ್ಕಸ್ ಮಾಡುತ್ತಿದೆ ಕಾಂಗ್ರೆಸ್. ಸಿಎಂ ಆಯ್ಕೆಯ ವೀಕ್ಷಕರಾಗಿ ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಕೇನ್ ನೇಮಕ ಮಾಡಿದೆ ಹೈಕಮಾಂಡ್. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಜೈರಾಮ್ ರಮೇಶ್ ಹಾಗೂ ಮುಕುಲ್ ವಾಸ್ನಿಕ್ ಸಿಎಂ ಆಯ್ಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಬೆಳಿಗ್ಗೆ 10:30ಕ್ಕೆ ತಿರುವನಂತಪುರಂನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ಸಿಎಲ್ಪಿ ನಾಯಕನ ಆಯ್ಕೆ ಆಗಲಿದೆ. केरला में अभी ऑब्जर्वर आएगा, वो सबसे बात करके उनका रिपोर्ट आएगा, फिर हालिया कमान इसके ऊपर डिस्कशन फाइनलाइज करेंगे. Kerala, we got a spectacular victory. The other things will be decided by the Congress High Command. Whatever Congress High Command will decide, every congressman in the state will accept. ಪಶ್ಚಿಮ ಬಂಗಾಳ ಸಿಎಂ ಆಯ್ಕೆಗೆ ಕಸರತ್ತು. ಮೇ 8ರಂದು ಆಯ್ಕೆ, ಮೇ 9ರಂದು ಪ್ರಮಾಣ. ಪಶ್ಚಿಮ ಬಂಗಾಳ ಸಿಎಂ ಆಯ್ಕೆ ವಿಚಾರ ಸಂಬಂಧ ಮೆಗಾ ಮೀಟಿಂಗ್ಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಮೇ 8ರಂದು ಸಿಎಂ ಆಯ್ಕೆ ವೀಕ್ಷಕರಾದ ಅಮಿತ್ ಶಾ ಹಾಗೂ ಸಹ ವೀಕ್ಷಕರಾದ ಒಡಿಶಾ ಸಿಎಂ ಮೋಹನ್ ಮಾಂಝಿ ಬರಲಿದ್ದಾರೆ. ಸಿಎಂ ಆಯ್ಕೆ ಬಳಿಕ ಮೇ 9ರಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. श्यामा प्रसाद की जमीन पे श्यामा प्रसाद की सरकार बनने जा रहे हैं. 9 तारीख 10 बजे प्रधानमंत्री, गृह मंत्री, प्रतिरक्षा मंत्री, स्वास्थ्य मंत्री, हमारे राष्ट्रीय अध्यक्ष और सभी नितिन नवीन जी की उपस्थिति में और 20 राज्य के मुख्यमंत्री उसमें उपस्थित रहेंगे. वही वो हमारा ओथ सेरेमनी होगा. ಇನ್ನೊಂದು ಕಡೆ ಅಸ್ಸಾಂನಲ್ಲೂ ಬಿಜೆಪಿ ಸರ್ಕಾರ ರಚನೆಗೆ ತಯಾರಿಗಳು ನಡೆದಿವೆ. ಜೆಪಿ ನಡ್ಡಾ ಹಾಗೂ ನಯಾಬ್ ಸಿಂಗ್ ಸೈನಿ ಅವರನ್ನ ಕೇಂದ್ರದ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ಸಿಎಂ ಅಭ್ಯರ್ಥಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ. ಪ್ರಧಾನಿ ಮೋದಿ ಉಪಸ್ಥಿತಿ ಕಾರಣಕ್ಕಾಗಿ ಮೇ 11ರ ಬಳಿಕವೇ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಸತತ 3ನೇ ಬಾರಿಯೂ 100 ಶಾಸಕರ ಬಲದೊಂದಿಗೆ ಹ್ಯಾಟ್ರಿಕ್ ಸರ್ಕಾರ ಮಾಡುತ್ತಿರುವ ಕಾರಣಕ್ಕೆ ಐತಿಹಾಸಿಕ ಸಮಾರಂಭ ಮಾಡಲು ಸಿದ್ಧತೆಗಳು ನಡೆದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಹೊಸ ಸರ್ಕಾರಗಳ ರಚನೆಯ ಕಸರತ್ತು ಬಹಳ ಜೋರಾಗಿ ಸಾಗ್ತಾ ಇರುವಂಥದ್ದು. ವಿಜಯ್ ಅವರ ಪ್ರಮಾಣ ವಚನ ನಾಳೆನೇ ಆಗುತ್ತಾ ಅಥವಾ ಅದು ಮುಂದೂಡಿಕೆ ಆಗುತ್ತಾ ಅನ್ನೋದನ್ನ ನೋಡಬೇಕಾಗಿದೆ. ಇವತ್ತು ರಾತ್ರಿಯೊಳಗೆ ರಾಜ್ಯಪಾಲರಿಂದ ಅಧಿಕೃತವಾದಂತಹ ಸಂದೇಶ ಟಿವಿಕೆಗೆ ತಲುಪುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನ ಜನರಿಗೂ ತಲುಪುವುದು, ದೇಶದ ಜನರಿಗೂ ಕೂಡ ತಲುಪಬಹುದು. ಈ ಸುದ್ದಿಯನ್ನು ನೋಡೋಣ. 5 ವರ್ಷದ ಮುಖ್ಯಮಂತ್ರಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ 5 ವರ್ಷ ನೀವೇ ಇರಿ ಅಂತಂದ್ರೆ ನಾನು ಇರ್ತೀನಿ, ಹೈಕಮಾಂಡ್ ಕೇಳಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯನವ್ರಿಗೆ ಆಸೆನೇ ಇಲ್ವಾ ಹಾಗಾದ್ರೆ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ. 5 ವರ್ಷದ ಸಿಎಂ ಷರತ್ತುಗಳು ಅನ್ವಯ. ಏನು ಷರತ್ತು ಅಂದರೆ ಹೈಕಮಾಂಡ್ ಕೇಳಿದ್ರೆ ಅಷ್ಟೇನೆ ಅಂತ. ಬೈ ಎಲೆಕ್ಷನ್ ಗೆಲುವಿನ ನಂತರ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಬದಲಾವಣೆಯ ಮಾತು ಮತ್ತೊಮ್ಮೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಸಿಎಂ ಪಟ್ಟಕ್ಕಾಗಿ ಡಿಕೆ ಟೀಮ್ನಿಂದ ಮತ್ತೆ ಹೋರಾಟ ಶುರುವಾಗಿದೆ. ಸಿಎಂ ಆಪ್ತರಿಂದಲೂ ಕೂಡ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಕಡೆ ಅಹಿಂದ ಸಮಾವೇಶದ ಪಟ್ಟಿಗಳು ರೆಡಿ ಆಗ್ತಾ ಇದ್ದಾವೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ದೆಹಲಿ ಯಾತ್ರೆಯ ಪಟ್ಟಿಗಳು ರೆಡಿ ಆಗ್ತಾ ಇದ್ದಾವೆ. ಶೀಘ್ರವೇ ಹೈಕಮಾಂಡಿಂದ ಕರೆ ಬರುವ ನಿರೀಕ್ಷೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಇದ್ದಾರೆ. ಹೈಕಮಾಂಡ್ ಕರೆದ್ರಷ್ಟೇ ದೆಹಲಿಗೆ ಹೋಗ್ತೀವಿ, ಸುಮ್ಮನೆ ಅಲ್ಲಿ ಹೋಗಿ ಕಾಯೋದು ಯಾಕೆ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ. ಯಾಕಂದರೆ ಇವರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ದೆಹಲಿಯಲ್ಲೂ ಭೇಟಿ ಆಗ್ತಾರೆ, ಬೆಂಗಳೂರಲ್ಲೂ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದರೆ 5 ವರ್ಷ ಇರ್ತೇನೆ ಅನ್ನುವ ಸಂದೇಶವನ್ನು ಸಿಎಂ ರವಾನಿಸಿದ್ದಾರೆ. ಈಗ ಹೈಕಮಾಂಡ್ ಬೇಡ ಅಂತ ಹೇಳೋಕ್ಕಾಗುತ್ತಾ? ಸಿದ್ದರಾಮಯ್ಯವ್ರಿಗೆ ಬೇಡ, ನೀವು 5 ವರ್ಷ ಇರೋದು ಬೇಡ ಅಂತ ಹೇಳೋಕ್ಕಾಗುತ್ತಾ? ಹೈಕಮಾಂಡ್ ಏನೇ ಹೇಳಿದ್ರು ಅದನ್ನು ಕೇಳ್ತೇನೆ, ಇದು ಸಿದ್ದರಾಮಯ್ಯವರು ಕೊಡ್ತಿರುವಂಥ ಸ್ಪಷ್ಟತೆ. ಯಾಕೆಂದರೆ ಸಿದ್ದರಾಮಯ್ಯವರು ಹೇಳಿ ಕೇಳಿ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್. ಅಷ್ಟು ಸುಲಭವಾಗಿ ಅವರಿಗೆ ನೀವು ಬೇಡ ಅಂತ ಹೇಳೋದಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಮಾತಿನ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಮಾಡ್ತೀರಾ ಅಂತ ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ 15 ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಪುನಃ 15 ಕೇಳಿದ್ರೆ ಸುತ್ತಿ ಬಳಸಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅವರು. ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್? ದೆಹಲಿ ಕರೆದ್ರೆ ಹೋಗ್ತೀವಿ.
ಸೊ ಕರೆದರೆ ಹೋಗೋರು, ಇರುವನ್ನಷ್ಟು ದಿವಸ ಇರುವವರು ಸಿದ್ದರಾಮಯ್ಯನವರು. ಹೀಗಾಗಿ ಎರಡನೇ ವಿಚಾರ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ದೆಹಲಿಗೆ DK ಅವರ ಆಪ್ತರು ಹೋಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಈ ಅವಧಿಯಲ್ಲೇ CM ಆಗಬೇಕು ಅನ್ನುವಂಥದ್ದು ಅವರ ಆಪ್ತರ ಒತ್ತಾಸೆ. ಇಲ್ಲಿ ಶೀಘ್ರವೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಆ ಸಾಧ್ಯತೆ ಇದೆ. ಕೇರಳ CM ಆಯ್ಕೆ ಪ್ರಮಾಣ ವಚನದ ಪ್ರಕ್ರಿಯೆಗಳ ಬಳಿಕ ದೆಹಲಿ ಪ್ರಯಾಣಕ್ಕೆ ಈಗ ಕಾಂಗ್ರೆಸ್ನ ಶಿವಕುಮಾರ್ ಬಣದ ಶಾಸಕರು ಸಜ್ಜಾಗ್ತಾ ಇದ್ದಾರೆ. ಕಷ್ಟಪಟ್ಟಿರುವ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆಪ್ತರು ಪಟ್ಟು ಹಿಡಿಬಹುದು, ಅವರ ಒತ್ತಾಸೆಯನ್ನು ಹೇಳಬಹುದು. ತಾಳಿದವನು ಬಾಳಿಯಾನು, ಒಳ್ಳೆ ಕಾಲ ಬರುತ್ತೆ ಅಂತೇಳಿ DK ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಅವರು ಮಾತಾಡಿ ತೋರಿಸ್ತಾರೆ. ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಈ ರಕ್ತ ಬಿಸಿಯಾಗುವಂಥದ್ದು ನಾನಾ ಸಂದರ್ಭಗಳಲ್ಲಿ ಆಗುತ್ತೆ. ಕೆಲವರಿಗೆ ರಕ್ತ ಕುದಿಯುತ್ತೆ ಅಂತ ಹೇಳುವಂಥದ್ದು ಕೂಡ ಮಾತುಗಳಿದ್ದಾವೆ. ಹೀಗಾಗಿ ಶಿವಕುಮಾರ್ ಇಲ್ಲಿ ಸುರೇಶ್ ಅವರ ಪ್ರಕಾರ ರಕ್ತ ಬಿಸಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಬಿಸಿ, ಅದು ಯಾವ ಸ್ವರೂಪದ ಬಿಸಿ ಗೊತ್ತಾಗಬೇಕು. ಆದರೆ ತಾಳಿದವನು ಬಾಳಿಯಾನು ಅನ್ನುವಂತಹ ತಾಳ್ಮೆಯೂ ಅವರಲ್ಲಿರೋದ್ರಿಂದಾಗಿ ಆ ಬಿಸಿ ರಕ್ತವನ್ನು ತಣಿಸುವಂತಹ ಪ್ರಯತ್ನಗಳು ನಡೆಯುತ್ತಾ ಅನ್ನುವಂಥದ್ದು ನೋಡಬೇಕು. ಆದರೆ ಕಾಂಗ್ರೆಸ್ನ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನು ಹೇಳ್ತೀರಾ ಅನ್ನೋದನ್ನು ತೋರಿಸಿ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತೀವಿ. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. DK ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ. ಕೊನೆಗೆ ಮೆಟ್ಲ